ಪರಿಸರ ನಾಟಕವು ರಾಜಭವನದ ಒಳಗಿದ್ದರೂ ಮನೋಭಾವದಲ್ಲಿ ಒಂದು ಗಾಢತೆ ಇದೆ. ವೃಕ್ಷಗಳ ನೆರಳಲ್ಲಿ ಒಂದಷ್ಟು ಅಂಧಕಾರ. ಆಭರಣಗಳಿಂದ ಶೋಭಿಸಿದ ಒಂದು ಗೃಹದೊಳಗೆ ದೇವಯಾನಿ ಕುಳಿತಿದ್ದಾಳೆ. ದೇವಯಾನಿ ಮತ್ತು ಶರ್ಮಿಷ್ಠೆಯ ಜಗಳ. ನಾಟಕದ ಆರಂಭದಲ್ಲೇ ದೇವಯಾನಿ ಮತ್ತು ಶರ್ಮಿಷ್ಠೆ ನಡುವಿನ ಗಂಭೀರ ಜಗಳದ ಸ್ಮರಣೆಯು ಬರುತ್ತದೆ. ಶರ್ಮಿಷ್ಠೆ ತನ್ನ ಹಳೆಯ ನೋವಿನ ನೆನಪುಗಳಿಂದ ಕೋಪಗೊಂಡು ದೇವಯಾನಿಯನ್ನು ತಳ್ಳಿದ್ದಾಳೆ. ಇದರಿಂದ ಸಿಟ್ಟಿಗೆದ್ದ ದೇವಯಾನಿ ತನ್ನ ತಂದೆ ಶುಕ್ರಾಚಾರ್ಯರ ಬಳಿಗೆ ಹೋಗಿ ನ್ಯಾಯ ಕೇಳುತ್ತಾಳೆ. ಯಯಾತಿಯ ಪ್ರವೇಶ. ಯಯಾತಿ ಆಕೆಗೆ ಸಹಾಯ ಮಾಡಿ ಆಕೆಯೊಂದಿಗೆ ಸ್ನೇಹ ಬೆಳೆಸುತ್ತಾನೆ. ದೇವಯಾನಿ ಇದನ್ನು ಅವಕಾಶವನ್ನಾಗಿ ಬಳಸಿಕೊಂಡು ಯಯಾತಿಯನ್ನು ಪ್ರೀತಿಸುತ್ತಾಳೆ ಮತ್ತು ಮದುವೆಯಾಗುವ ನಿರ್ಧಾರ ಮಾಡುತ್ತಾಳೆ. ಶುಕ್ರಾಚಾರ್ಯರ ಶಾಪ. ಯಯಾತಿ ಮತ್ತು ದೇವಯಾನಿಯ ಮದುವೆಯ ನಂತರ ಶರ್ಮಿಷ್ಠೆ ರಾಜಭವನದಲ್ಲೇ ಉಳಿಯಬೇಕಾಗುತ್ತದೆ. ಆಕೆಗೆ ಯಯಾತಿಯೊಂದಿಗೆ ಸಂಬಂಧ ಬೆಳೆಸುವ ಆಸೆ ಹುಟ್ಟುತ್ತದೆ. ಇದು ದೇವಯಾನಿಗೆ ಗೊತ್ತಾಗಿದಾಗ ಆಕೆ ಕೋಪಗೊಂಡು ತನ್ನ ತಂದೆ ಶುಕ್ರಾಚಾರ್ಯರ ಬಳಿ ಹೋಗುತ್ತಾಳೆ. ಶುಕ್ರಾಚಾರ್ಯರು ಇದನ್ನು ಕೇಳಿ ಯಯಾತಿಗೆ ಭೀಕರ ಶಾಪವನ್ನು ನೀಡುತ್ತಾರೆ. ನೀನು ತಕ್ಷಣವೇ ವೃದ್ಧನಾಗುವೆ.